ABS ಬಳಗದವ್ರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿಂದ ಒಂದು ಹೊಸ ಲೀಗ್ ಶುರು ಆಗ್ತಾ ಇರೋದು. ಇಂಗ್ಲಿಷ್ ಪ್ರೀಮಿಯರ್ ಲೀಗಿನ ಕ್ಯಾಲೆಂಡರ್ ಇವತ್ತು ಶುರು ಆಗ್ತಾ ಇರೋದು. 38 ವಾರಗಳ ಮ್ಯಾಚ್ ಡೇ ಇರುತ್ತೆ. ಫಸ್ಟ್ ಮ್ಯಾಚ್ ಡೇ ಇವತ್ತು ಮಧ್ಯರಾತ್ರಿಯಿಂದ ಶುರು ಆಗುತ್ತೆ. ಹಾಗೂ ಇಂಗ್ಲಿಷ್ ಪ್ರೀಮಿಯರ್ ಲೀಗು ನಮಗೆ ಒನ್ ಆಫ್ ದಿ ಫೇವರೆಟ್ ಲೀಗ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಪ್ ಲೀಗ್ಸ್ ಇನ್ ದ ವರ್ಲ್ಡ್ ಅಲ್ಲಿ ಒಂದಾಗಿರೋದು. ಇನ್ಫ್ಯಾಕ್ಟ್ ಬೆಸ್ಟ್ ಲೀಗ್ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಈ ಮ್ಯಾಚ್ ಡೇ 1 ಫೀಚರ್ಸ್ ಯಾವ ಟೀಮ್ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕಳೆದ ಸೀಸನ್ ಅಲ್ಲಿ ಏನಾಗಿತ್ತು ಅಂತ ಒಂದ್ಸಲ ನೋಡ್ಬಿಡೋಣ. ಮ್ಯಾಂಚೆಸ್ಟರ್ ಸಿಟಿ 4ನೇ ಬಾರಿ ಐತಿಹಾಸಿಕ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ಸ್ ಆದರು. ಇದಕ್ಕೆ ಮುಂಚೆ ಮ್ಯಾಂಚೆಸ್ಟರ್ ಯುನೈಟೆಡ್ 3 ಬಾರಿ ಆಗಿದ್ರು ಸತತವಾಗಿ. ಅದನ್ನ ಬ್ರೇಕ್ ಮಾಡಿ ಈಗ ಮ್ಯಾಂಚೆಸ್ಟರ್ ಸಿಟಿ 4 ಬಾರಿ ಸತತವಾದ ಚಾಂಪಿಯನ್ಸ್ ಆಗಿದ್ದಾರೆ. ಅದ್ರ ಜೊತೆಗೆ ಟಾಪ್ 4 ಅಂತ ನೋಡೋದಾಯ್ತು. ಲಾಸ್ಟ್ ಸೀಸನ್ ಫಿನಿಶ್ ಮಾಡಿದ್ದು ಆರ್ಸೆನಲ್ ಸೆಕೆಂಡ್ ಫಿನಿಶ್ ಮಾಡಿದ್ರು. ಮೋಸ್ಟ್ ಆಫ್ ದ ಸೀಸನ್ ಒಳ್ಳೆ ಫೈಟ್ ಕೊಟ್ಟಿದ್ದು. ಆಲ್ಮೋಸ್ಟ್ 70-80% ಆಫ್ ದ ಸೀಸನ್ ತನಕ ಅವರು ನೆಕ್ ಟು ನೆಕ್ ಮುಂದೆ ಕೂಡ ಇದ್ರು. ಬಟ್ ಕಡೆ ಗಳಿಗೆಯಲ್ಲಿ ಹೋಲ್ಡ್ ಮಾಡೋಕ್ಕಾಗದೆ ಸೆಕೆಂಡ್ ಪ್ಲೇಸಿಗೆ ಸೆಟ್ಲ್ ಆಗಿದ್ದು ಆರ್ಸೆನಲ್. ಅದಾದ್ಮೇಲೆ ಲಿವರ್ಪೂಲ್ ಅಂಡರ್ ಯೋಗನ್ ಕ್ಲಾಪ್ ಕಡೆ ಸೀಸನ್ ಆಗಿತ್ತು. ಅವರ ಒಂದು ಬ್ರಿಲಿಯಂಟ್ ಲೀಡರ್ಶಿಪ್ ಅಲ್ಲಿ ಲಿವರ್ಪೂಲಿನ ರಿವೈವಲ್ ಆಯಿತು. ಇವಾಗ ಏನು ಒಂದು ಲಿವರ್ಪೂಲ್ ಬಿಗ್ ಟೀಮ್, ವರ್ಲ್ಡ್ ಬೀಡಿಂಗ್ ಟೀಮ್ ಅಂತ ಮಾತಾಡ್ತೀವಿ, ಅದಕ್ಕೆ ಆರ್ಕಿಟೆಕ್ಟ್ ಯೋಗನ್ ಕ್ಲಾಪ್ ಅಂದ್ರೆ ತಪ್ಪಾಗೋದಿಲ್ಲ. ಅವರ ಕಡೆಯ ಸೀಸನ್ ಆಗಿತ್ತು. ಫ್ಯಾನ್ಸು ಅವರು ಹೋಪ್ ಮಾಡ್ತಾ ಇದ್ದಿದ್ದು ಒಂದು ಹೈಯಲ್ಲಿ ಫಿನಿಶ್ ಮಾಡೋಣ. ಮೇ ಬಿ ಲೈಕ್ ಸರ್ ಅಲೆಕ್ಸ್ ಫರ್ಗಸನ್ ಅವರ 2012 ಸೀಸನ್ ಎಂಡ್ ಮಾಡಿದಾಗ ಹೆಂಗೆ ಪ್ರೀಮಿಯರ್ ಲೀಗ್ ಚಾಂಪಿಯನ್ಸ್ ಆದ್ರು ಆ ರೀತಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅದು. ಬಟ್ ಸ್ಟಿಲ್ ಮೆನ್ಷನ್ ಅಂತೂ ಮಾಡಲೇಬೇಕು. ಒನ್ ಆಫ್ ದ ಬೆಸ್ಟ್ ಮ್ಯಾನೇಜರ್ಸ್ ಪ್ರೀಮಿಯರ್ ಲೀಗ್ ಎರಲ್ಲಿ ನಾವು ನೋಡಿರೋದು. ಥರ್ಡ್ ಫಿನಿಶ್ ಮಾಡಿದ್ರು ಲಿವರ್ಪೂಲ್. ಅಂಡ್ ಫೋರ್ತ್ ಆಸ್ಟನ್ ವಿಲ್ಲಾ. ವಿಲನ್ಸ್ ಅಂತೂ ಸಕ್ಕತ್ತಾಗಿ ಫುಟ್ಬಾಲ್ ಆಡಿದ್ರು. ಒನ್ ಆಫ್ ದ ಬೆಸ್ಟ್ ಅಟ್ಯಾಕಿಂಗ್ ಟೀಮ್ಸ್ ಅಂತ ಎಮರ್ಜ್ ಆಗಿದ್ದು. ಅವರ ಮ್ಯಾನೇಜರ್ ಅಂತೂ ಯಾವ ರೀತಿಯಾದ ಒಂದು ಫುಟ್ಬಾಲ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ಯಾವುದೇ ಟೀಮ್ ಆಗಿರಲಿ ಅವ್ರನ್ನ ಆಡೋದು ಕಷ್ಟ. ಆ್ಯಂಡ್ ಈ ವರ್ಷ ಚಾಂಪಿಯನ್ಸ್ ಲೀಗಲ್ಲಿ ಇರ್ತಾರೆ. ಸೊ ಐ ಥಿಂಕ್ ಇಟ್ಸ್ ಗೋನ್ ಟು ಬಿ ಎಕ್ಸೈಟಿಂಗ್ ಆಸ್ಟನ್ ವಿಲ್ಲಾನ ಕ್ಷಮಿಸಿ ಚಾಂಪಿಯನ್ಸ್ ಲೀಗಲ್ಲಿ ನೋಡೋದು. ಅದಾದಮೇಲೆ 3 ಟೀಮು ರೆಲಿಗೇಟ್ ಆಗಿದ್ದು ಲಾಸ್ಟ್ ಸೀಸನ್ ಯಾವ್ದಾದ್ರು ಅಂದರೆ ಶೆಫೀಲ್ಡು, ಬರ್ನ್ಲಿ ಹಾಗೂ ಲ್ಯೂಟನ್ ಟೌನ್. ಇವರು 3 ಜನ 18th, 19th, 20th ಫಿನಿಶ್ ಮಾಡಿದ್ರಿಂದ ಲಾಸ್ಟ್ ಸೀಸನ್ ಲೀಗ್ 1 ಹೋಗ್ತಾರೆ. ಸೊ ಲೀಗ್ 1 3 ಟೀಮ್ ಯಾವ್ದಾದ್ರು ಬಂದಿರೋದು. ಇಪ್ಸ್ವಿಚ್ ಬಂದಿದ್ದಾರೆ, ಸೌಥ್ಆಂಪ್ಟನ್ ಬಂದಿದ್ದಾರೆ, ಹಾಗೂ ನನ್ನ ಒನ್ ಆಫ್ ಮೈ ಫೇವರೆಟ್ ಟೀಮ್ಸ್ ಲೆಸ್ಟರ್ ಸಿಟಿ ಬಂದಿದ್ದಾರೆ. ನಿಮಗೆಲ್ಲ ತಿಳಿದಿರೋ ಹಂಗೆ ಲೆಸ್ಟರ್ ಸಿಟಿಲಿ 2016 ಸೀಸನ್ನು ಚಾಂಪಿಯನ್ಸ್ ಆಗಿದ್ದು ಅಂಡರ್ ಕ್ಲಾಡರ್ ರೆನೇರಿ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾಪ್ಕ ಇರ್ಬೇಕು ನಿಮ್ಗೆ, ಅದವರು ಒಂಥರ ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ಮಗು ತರ, ವಿ ಆರ್ ದ ಚಾಂಪಿಯನ್ಸ್ ಮ್ಯಾನ್, ವಿ ಆರ್ ಇನ್ ಚಾಂಪಿಯನ್ಸ್ ಲೀಗ್ ಅಂತ ಹೇಳಿದ್ದು. ಅನ್ಫಾರ್ಚುನೇಟ್ಲಿ ಅದಾದ್ಮೇಲೆ ಅದನ್ನ ರಿಪೀಟ್ ಮಾಡಕ್ ಆಗಿಲ್ಲ ಇನ್ನ ಲೆಸ್ಟರ್ಗೆ. ಬಟ್ ಹೋಪ್ ಮಾಡೋಣ ಅವ್ರಿಗೊಂದು ಒಳ್ಳೆ ಸೀಸನ್ ಆಗುತ್ತೆ. ಆ್ಯಂಡ್ ಲೈಕ್ ಐ ಸೆಡ್, ನನಗೊಂದು ಕ್ಲೋಸ್ ಸಾಫ್ಟ್ ಕಾರ್ನರ್ ಇದೆ ಅವ್ರ ಮೇಲೆ. ಓಕೆ, ಇದಿಷ್ಟು ಪ್ರೆಡಿ ಮಚ್ ಒಂದು ಬೇಸಿಕ್ ರೌಂಡ್ ಅಪ್ ಲಾಸ್ಟ್ ಸೀಸನ್ ಹೆಂಗೆ ಎಂಡ್ ಆಗಿತ್ತು ಅಂತ ತಗೊಳ್ತಾ ಇರೋದು. ಸೊ ಮ್ಯಾಚ್ ಡೇ 1 ಸ್ಟಾರ್ಟ್ ಮಾಡ್ತಾ ಇರೋದು ಮ್ಯಾಂಚೆಸ್ಟರ್ ಯುನೈಟೆಡ್ ವರ್ಸಸ್ ಫುಲ್ಹಮ್. ಈಗ ಮ್ಯಾಂಚೆಸ್ಟರ್ ಯುನೈಟೆಡ್ ಅಂಡರ್ ಎರಿಕ್ ಟೆನ್ ಹಾಗ್ ಇದು 3ನೇ ಸೀಸನ್. ಫಸ್ಟ್ ಸೀಸನ್ ಅಲ್ಲಿ ಒಂದು ಟ್ರೋಫಿನ ಗೆದ್ರು, ಕಾರ್ಬನಾರಾ ಕಪ್ ಅನ್ನೋದನ್ನ. ಸೆಕೆಂಡ್ ಸೀಸನ್ ಅಲ್ಲಿ FA ಕಪ್ ಮ್ಯಾನ್ ಸಿಟಿನ ಬೀಟ್ ಮಾಡಿ ಗೆದ್ದಿದ್ದು. ಬಟ್ 3ನೇ ಸೀಸನ್ ಬರೋದಕ್ಕೆ ಮುಂಚೆ ಸಾಕಷ್ಟು ಕ್ರಿಟಿಸಿಸಮ್ನ ಎದುರಿಸಿದ್ದಾರೆ ಎರಿಕ್ ಟೆನ್ ಹಾಗ್. ಮೇ ಬಿ ರೈಟ್ಲಿ ಸೋ ಕೂಡ, ಯಾಕೆಂದ್ರೆ ಅವರ ಪ್ರೀಮಿಯರ್ ಲೀಗ್ ಅಲ್ಲಿ ಯಾವ ರೀತಿಯಾದ ಒಂದು ಸ್ಟ್ಯಾಂಡಿಂಗ್ಸ್ ಇತ್ತು ಅದು ಲಾಸ್ಟ್ ಸೀಸನ್ ತುಂಬಾ ಕೆಳಗೆ ಬಿದ್ದೋಯ್ತು. ಚಾಂಪಿಯನ್ಸ್ ಲೀಗ್ ಕೂಡ ಸಿಗಲಿಲ್ಲ. ಅದರ ಜೊತೆಗೆ ಚಾಂಪಿಯನ್ಸ್ ಲೀಗಲ್ಲಿ ಕೂಡ ಅರ್ಲಿ ಎಕ್ಸಿಟ್ ಆಗಿದ್ದು. ಸೊ ಸಾಕಷ್ಟು ಪ್ರಶ್ನೆಗಳಿಂದ ಜೂಜ್ತಾ ಇನಿಯೋಸ್ ಹೊಸ ಒಂದು ಮ್ಯಾನೇಜ್ಮೆಂಟ್ ಏನು ಬಂದಿದ್ದಾರೆ, ಅವರು ಬ್ಯಾಕ್ ಮಾಡಿದ್ದಾರೆ ಎರಿಕ್ ಟೆನ್ ಹಾಗ್ನ. ಸೊ ಎರಿಕ್ ಟೆನ್ ಹಾಗ್ ಸಾಕಷ್ಟು ಹೊಸ ಸೈನಿಂಗ್ಸ್, ರೂಡ್ ವ್ಯಾನ್ ನಿಸ್ಟೆಲ್ರಾಯ್ನ ವಾಪಸ್ ಅವರು ಕರ್ಕೊಂಡಿದ್ದಾರೆ. ಒನ್ ಆಫ್ ದ ಲೆಜೆಂಡ್ಸ್ ಆಫ್ ಯುನೈಟೆಡ್ ಆಡಿದಾಗ ನಾನು ನೋಡ್ತಾ ಇದ್ದೆ. ದಟ್ಸ್ ವೆನ್ ಐ ಸ್ಟಾರ್ಟೆಡ್ ವಾಚಿಂಗ್ ಇನ್ಫ್ಯಾಕ್ಟ್ ಫುಟ್ಬಾಲ್, ವ್ಯಾನ್ ನಿಸ್ಟೆಲ್ರಾಯ್ ಅವರು ಪೀಕಲ್ಲಿದ್ದಾಗ. ಸೊ ಯುನೈಟೆಡ್ಗೆ ಒಂದು ಬಿಗ್ ಸೀಸನ್ ಹೆಡ್ ಇರೋದು. ಹೇಗೆ ಕಲೆಕ್ಟಿವ್ಲಿ ಬರ್ತಾರೆ, ಹೊಸ ಸೈನಿಂಗ್ಸ್ ಹೆಂಗೆ ಆಡ್ತಾರೆ ಅಂಡರ್ ಎರಿಕ್ ಟೆನ್ ಹಾಗ್. ಸೊ ಅದು ಫಸ್ಟ್ ಲಿಟ್ಮಸ್ ಟೆಸ್ಟ್ ಆಗುತ್ತೆ ಅವ್ರಿಗೆ ಅಗೇನ್ಸ್ಟ್ ಫುಲ್ಹಮ್. ಓಲ್ಡ್ ಟ್ರಾಫರ್ಡ್ ಅಲ್ಲಿ ಇದೀವಿ ಅಥವಾ ಮಧ್ಯರಾತ್ರಿ. ಇನ್ನು ನಾಳೆ ಅಂತ ನೋಡಿದಾಗ ಆರ್ಸೆನಲ್ ಹಾಗೂ ವುಲ್ವ್ಸ್. ಮಿಕೆಲ್ ಆರ್ಟೆಟಾ ಇವಾಗ ಚಾಂಪಿಯನ್ಸ್, ಪ್ರೀಮಿಯರ್ ಲೀಗಿನ ಚಾಂಪಿಯನ್ಸ್ ಆಗೋ ತುಂಬಾ ಕ್ಲೋಸ್ 2 ಸಲ ಬಂದಿದ್ದಾರೆ. ಸೊ ಈ ಸೀಸನ್ ಅವ್ರದ್ದಾಗತ್ತಾ. ಸೊ ಆರ್ಸೆನಲ್ ವುಲ್ವ್ಸ್ನ ತಗೊಳ್ತಾರೆ. ವುಲ್ವ್ಸು ಕೂಡ ಒಂದು ಅಂದ್ರೆ ಲೈಟ್ ಆಗಂತೂ ತೊಗೊಳಕ್ ಆಗದೆ ಇರುವಂತ ಟೀಮು. ಇನ್ಫ್ಯಾಕ್ಟ್ ಪ್ರೀಮಿಯರ್ ಲೀಗ್ ಅಲ್ಲಿ ಯಾವ ಟೀಮ್ನು ನೀವು ಲೈಟ್ ಆಗಿ ತೊಗೊಳಕ್ ಚಾನ್ಸೇ ಇಲ್ಲ. ಅದಾದ್ಮೇಲೆ ನ್ಯೂ ಕ್ಯಾಸಲ್ ಆಡ್ತಿದ್ದಾರೆ ಸೌಥ್ಆಂಪ್ಟನ್. ಅಗೇನ್ ನ್ಯೂ ಕ್ಯಾಸಲ್ಗೂ ಹೊಸ ಓನರ್ಶಿಪ್ ಬಂದಾದ್ಮೇಲೆ ಒಂದು ನ್ಯೂ ಡ್ರೈವ್, ನ್ಯೂ ಫೋರ್ಸ್ ತರ ಕಾಣ್ತಿದ್ದಾರೆ ಅವರು. ಬಟ್ ಈ ಸೀಸನ್ ಅಲ್ಲಿ ಅದನ್ನ ಬೆಟರ್ ಮಾಡ್ಬೋದಾ, ಚಾಂಪಿಯನ್ಸ್ ಲೀಗ್ ಕ್ವಾಲಿಫಿಕೇಶನ್ ಟಾಪ್ 4 ಹೋಗ್ಬೋದಾ ಅನ್ನೋದಿರುತ್ತೆ. ಅದಾದ ನಂತರ ವೆಸ್ಟ್ ಹ್ಯಾಮ್ ಹಾಗೂ ಆಸ್ಟನ್ ವಿಲ್ಲಾ ಆಡ್ತಿದ್ದಾರೆ. ಹ್ಯಾಮರ್ಸ್ ಅಂಡ್ ವಿಲ್ಲಾ ಒನ್ ಆಫ್ ದ ಹೈಲಿ ಕಾಂಪಿಟೇಟಿವ್ ಗೇಮ್ಸ್. ವೆಸ್ಟ್ ಹ್ಯಾಮ್ ಕೂಡ ತುಂಬಾನೇ ಟಫ್, ಎಸ್ಪೆಷಲಿ ಅವರ ಮನೇಲಿ ಆಡಿದಾಗ. ಹಾಗೂ ಆಸ್ಟನ್ ವಿಲ್ಲಾ ನಾವಾಗಲೇ ಹೇಳ್ದಂಗೆ ಎಮ್ರಿ ಚಾನ್ ಜೊತೆಗೆ ಬ್ರಿಲಿಯಂಟ್ ಸೀಸನ್ ತೋರಿಸಿರೋದವರು. ಸೊ ಈಗ ಅದನ್ನ ಎಮ್ಯುಲೇಟ್ ಮಾಡ್ಬೋದಾ. ಅದಾದ್ಮೇಲೆ ಇಪ್ಸ್ವಿಚ್ ಹಾಗೂ ಲಿವರ್ಪೂಲ್ಗೆ ಹೊಸ ಮ್ಯಾನೇಜ್ಮೆಂಟ್, ರಾದರ್ ಹೊಸ ಮ್ಯಾನೇಜರು 6ನೇ ಸ್ಲಾಟ್. ಇವ್ರನ್ನ ಇನ್ಫ್ಯಾಕ್ಟ್ ಯೋಗನ್ ಕ್ಲಾಪ್ ಪಿಕ್ ಮಾಡ್ಯಾರಾದ್ರೆ ಇವರು ನನ್ನ ನೆಕ್ಸ್ಟ್ ಮುಂದಿನ ಸಕ್ಸೆಸರ್ ಆಗೋದಕ್ಕೆ ಬೆಸ್ಟ್ ಮನುಷ್ಯ ಅಂತ. ಸೊ ಇವರು ತಗೊಳ್ತಾ ಇರೋದು ಇವಾಗ ಅವೇ ಟು ಇಪ್ಸ್ವಿಚ್ ಟೌನ್ ಆಡ್ತಿರೋದು. ಅಂಡ್ ಇಪ್ಸ್ವಿಚ್ ಪ್ರಮೋಟ್ ಆಗಿ ಬಂದಿದ್ದಾರೆ. ಸೊ ಹೇಗಿರುತ್ತೆ ಇದು ನೋಡಬೇಕು. ಯಾವುದೇ ತರದ ಮೇಜರ್ ಸೈನಿಂಗ್ಸ್ ಅಂತ ನೋಡಿಲ್ಲ ಈ ಸಲ ಲಿವರ್ಪೂಲ್ ಇಂದ. ಆಲ್ದೋ ನಾನ್ ಬಿಲೀವ್ ಮಾಡೋದು ದೇ ಹ್ಯಾವ್ ಎ ವೆರಿ ಗುಡ್ ಸ್ಕ್ವಾಡ್. ಸೊ ಅದನ್ನ ಹೇಗೆ ಬಿಲ್ಡ್ ಮಾಡ್ತಾರೆ, 6ನೇ ಸ್ಲಾಟ್ ಅಂಡರ್ ಹೇಗೆ ಲಿವರ್ಪೂಲ್ ಈಗ ಹೊಸ ಅಧ್ಯಾಯದಲ್ಲಿ ಕಾಲಿಡ್ತಾರೆ
ಕಾದ್ ನೋಡ್ಬೋದು. ಅದಾದ್ಮೇಲೆ ಎವರ್ಟನ್ ಹಾಗೂ ಬ್ರೈಟನ್ ಕೂಡ ಆಡ್ತಿದ್ದಾರೆ. ನಾಟಿಂಗ್ಹಮ್ ಹಾಗೂ ಬೌರ್ನ್ಮೌತ್ ಆಡ್ತಿದ್ದಾರೆ. ಸಂಡೇ August 18th 9 ಗಂಟೆ ರಾತ್ರಿಗೆ ನಾವು ಫೀಚರ್ ಮಾಡ್ತಿರೋ ಅಥವಾ ನಮಗೆ ಮೋಸ್ಟ್ ಫೋಕಸ್ ಇರೋವಂಥ ಗೇಮು, ದಟ್ ಇಸ್ ಚೆಲ್ಸಿ ಹಾಗೂ ಮ್ಯಾನ್ ಸಿಟಿ. ನೋಡಿ, ಚೆಲ್ಸಿ ನಮಗೆಲ್ಲ ತಿಳಿದಿರೋ ಹಾಗೆ ಲೈಕ್ ಮ್ಯಾಂಚೆಸ್ಟರ್ ಯುನೈಟೆಡ್ ಲಾಸ್ಟ್ ಸೀಸನ್ ಬಿಲೋ ಪಾರ್ ಪರ್ಫಾರ್ಮೆನ್ಸು, ಬಟ್ ಲಾಸ್ಟ್ ಲೆಗ್ಗಲ್ಲಿ ಚೆನ್ನಾಗಿ ಎಮರ್ಜ್ ಆಗಿದ್ದು. ಎಸ್ಪೆಷಲಿ ಯಾವ ರೀತಿ ಗೆದ್ದರು ಅಂಡರ್ ಕೋಲ್ ಪಾಲ್ಮರ್ ಅವರ ಒಂದು ಲೀಡರ್ಶಿಪ್ ಬ್ರಿಲಿಯಂಟ್ ಆಗಿತ್ತು. ಇನ್ಫ್ಯಾಕ್ಟ್ ಅವ್ರಿಗೆ ಕ್ಷಮಿಸಿ, ಕೋಲ್ ಪಾಲ್ಮರ್ಗೆ ಒಂದು ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ 2033 ತನಕ. ಸೊ ಚೆಲ್ಸಿ ಅವ್ರಿಗೆ ರಿವಾರ್ಡ್ ಮಾಡಿರೋದು ಆ ರೀತಿ. ಅದಾದ್ಮೇಲೆ ಯೂರೋಸಲ್ಲೂ ಕೂಡ ಬ್ರಿಲಿಯಂಟ್ ಕ್ಯಾಂಪೇನ್ ಆಗಿದ್ದು ಪಾಲ್ಮರ್ಗೆ. ಸೊ ಚೆಲ್ಸಿ ಇವಾಗ ಅವರ ಸ್ಕ್ವಾಡ್ನ ಇಂಪ್ರೂವ್ ಮಾಡಿದ್ದಾರೆ. ಒಂದಿಷ್ಟು ಜನ ಹೊಸ ಯಂಗ್ಸ್ಟರ್ಸ್ ಬಂದಿದ್ದಾರೆ. ಬಿಗ್ ಸ್ಕ್ವಾಡ್ ಇರೋದು. ಸ್ಟ್ಯಾಂಫರ್ಡ್ ಬ್ರಿಡ್ಜಲ್ಲಿ ಸಿಟಿನ ಹೋಸ್ಟ್ ಮಾಡ್ತಾ ಇರೋದು. ಸಿಟಿ ಡಿಫೆಂಡಿಂಗ್ ಚಾಂಪಿಯನ್ಸು, 5ನೇ ಬಾರಿ ಹೋಗ್ತಾ ಇರೋದು. ಸೊ ಈ ಗೇಮ್ನ ನಾವು ಫೀಚರ್ ಮಾಡ್ತೀವಿ, ಇದರದ್ದೊಂದು ಪ್ರಿವ್ಯೂ ಮಾಡ್ತೀವಿ. ಇದಾದ್ಮೇಲೆ ಟ್ರೈ ಮಾಡ್ತೀವಿ ಆದಷ್ಟು ನಾವು ಲೈವ್ ಗೇಮ್ ಬಂದು ರಿಯಾಕ್ಟ್ ಮಾಡೋದಕ್ಕೆ. ನೀವು ಏನಾರ ಫ್ಯಾನ್ಸ್ ಇದ್ದೀರಾ ಸಿಟಿ ಅಥವಾ ಚೆಲ್ಸಿ ಆಗಲಿ, ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ನ ಕೂಡ ಮಾಡ್ತೀವಿ. ಅದಾದ್ಮೇಲೆ ಎಂಡ್ ಆಗೋದು ಮ್ಯಾಚ್ ಡೇ 1 ಬ್ರೆಡ್ಫೋರ್ಡ್ ಹಾಗೂ ಕ್ರಿಸ್ಟಲ್ ಪ್ಯಾಲೇಸ್ ಮಧ್ಯ. ಅವರು ಆದಮೇಲೆ ಲಾಸ್ಟ್ ಗೇಮ್ ಬಂದು ಲೆಸ್ಟರ್ ವಾಪಸ್ ಬರ್ತಾ ಇದ್ದಾರೆ. ಅವ್ರನ್ನ ಟಾಟ್ನಮ್ ಎದುರಿಸ್ತಾರೆ. ಟಾಟ್ನಮ್ ಒನ್ಸ್ ಅಗೇನ್ ಕೆಲವು ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾಯ್ತು ಅಂದರೆ ಅವರು ಬಿಲೋ ಪಾರ್ ಫಿನಿಶ್ ಮಾಡಿದ್ದಾರೆ ಅಂತ ಹೇಳ್ತಾರೆ, 5th ಫಿನಿಶ್ ಮಾಡಿದ್ದಾರೆ. ಸೊ ಈ ಸಲ ಅವರು ಟಾಪ್ 4ಗೆ ಖಂಡಿತವಾಗ್ಲೂ ನೋಡ್ತಾ ಇರ್ತಾರೆ. ಸೊ ಇದು ಮ್ಯಾಚ್ ಡೇ 1 ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಹಬ್ಬ ಏನು ಶುರು ಆಗ್ತಾ ಇದೆ ಅದರದ್ದು ಒಂದು ಚಿಕ್ಕ ಪ್ರಿವ್ಯೂ. ಹೋಗ್ತಾ ಇನ್ನು ಮುಂದೆ ಇವಾಗ ಆದಷ್ಟು ಇನ್ನು ಗೆಸ್ಟ್ನ ನಾವು ಇನ್ವಾಲ್ವ್ ಮಾಡ್ತೀವಿ, ನಿಮ್ಮನ್ನ ಇನ್ವಾಲ್ವ್ ಮಾಡ್ತೀವಿ, ಇಂಟ್ರಾಕ್ಟ್ ಮಾಡೋಣ, ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಏನಿದೆ ನೋಡೋಣ. ಅದ್ರ ಜೊತೆಗೆ ಎಂಡ್ ಮಾಡ್ತಾ ಜಸ್ಟ್ ಆಸ್ಕ್ ಯು ಒನ್ ಕ್ವೆಶ್ಚನ್, ಇಂಟ್ರಾಕ್ಷನ್ಸ್ ಥರ. ಅಂದರೆ ನಿಮಗೂ ಏನಿದೆ ಅನ್ನೋದನ್ನು ತಿಳಿಸಿ. ಒಂದು, ನಿಮ್ಮ ಫೇವ್ರೆಟ್ ಫುಟ್ಬಾಲ್ ಕ್ಲಬ್ ಯಾವುದು ಇಂಗ್ಲಿಷ್ ಪ್ರೀಮಿಯರ್ ಲೀಗಲ್ಲಿ, ಆ್ಯಂಡ್ ಅದ್ರ ಬಗ್ಗೆ ನೀವು ಫೀಚರ್ ಮಾಡಬೇಕು ಅಂತಿದ್ರೆ ನಮಗೆ ತಿಳಿಸಿ. 2, ದಿಸ್ ಇಸ್ ಎ ಜನರಲ್ ಕ್ವೆಶ್ಚನ್ ಕೇಳ್ತಿರೋದು. ಮ್ಯಾಂಚೆಸ್ಟರ್ ಸಿಟಿ 5ನೇ ಬಾರಿ ಸತತವಾದ ಐತಿಹಾಸಿಕ ದಾಖಲೆ ಮಾಡ್ತಾರಾ ಚಾಂಪಿಯನ್ಶಿಪ್ನ ಪಡ್ಕೊಂಡು, ಅಥವಾ ಬೇರೆ ಯಾರು ಅವ್ರನ್ನ ತಡಿತಾರ? ಈ ಪ್ರಶ್ನೆ ಕೂಡ ಇರೋದು. ಹಾಗೆ 3rd ಪ್ರಶ್ನೆನ ನೀವು ಪ್ರೆಡಿ ಮಚ್ ಏನಂತೀರ, ನೀವು ಅದರಲ್ಲಿ ಇನ್ವಾಲ್ವ್ ಆಗ್ಬೋದು. ಹೇಗೆ ಅಂದರೆ ಟಾಪ್ 4 ಟೀಮ್ಸ್ ನಿಮ್ಮ ಪ್ರಕಾರ ಪ್ರೀಮಿಯರ್ ಲೀಗಲ್ಲಿ ಈ ಸಲ ಯಾರು? ನಾವು ಕೂಡ ನಮ್ಮ ಟಾಪ್ 4ನ ಹೇಳ್ತೀವಿ. ನಾವು ಕೂಡ ಮ್ಯಾಂಚೆಸ್ಟರ್ ಸಿಟಿ ರಿಟೈನ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಅನಿಸಿಕೆನ ವ್ಯಕ್ತಪಡಿಸ್ತೀವಿ. ಹಾಗೆ ನಾವು ಕೂಡ ನಿಮ್ಮ ಜೊತೆಗೆ ಸೇರಿ ನಿಮ್ಮ ಟೀಮ್ಸ್ನೊಟ್ಟಿಗೆ ಮ್ಯಾಚ್ಗಳನ್ನು ಎಂಜಾಯ್ ಮಾಡ್ತೀವಿ. ಅದನ್ನು ಹೇಳ್ತಾ ಈ ಒಂದು ಪ್ರೀಮಿಯರ್ ಲೀಗಿನ ಒಂದು ಕಾಳಗ ಏನು ಶುರು ಆಗ್ತಿದೆ ಅದನ್ನು ಎಕ್ಸೈಟೆಡ್ ಮ್ಯಾಚ್ ಡೇ ನಂಬರ್ 1 ಥ್ರೂ ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ABS ಅಲ್ಲಿ ಇದ್ದೇ ಇರ್ತೀವಿ. ಈ ಕಮ್ಯುನಿಟಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಆಲ್ ಬಾಲ್ ಸ್ಪೋರ್ಟ್, ಯಾವುದೇ ಥರದ ಬಾಲ್ ಇದ್ದರೆ ಇಲ್ಲಿ ನಾವು ಅದನ್ನು ಕವರ್ ಮಾಡ್ತೀವಿ ಕನ್ನಡದಲ್ಲಿ. ಬಾಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಿಕಾಸ್ ಬಾಲ್ ಬಾಯ್ಗೆ ಬರುವಂಥ ಸ್ಪೋರ್ಟ್ ಯಾವುದಿದೆ ಅದನ್ನು ಕೂಡ ಕವರ್ ಮಾಡ್ತೀವಿ ABS ಅಲ್ಲಿ. ಥ್ಯಾಂಕ್ ಯು.